ನಮಸ್ಕಾರ. ಎಲ್ಲರೂ ಮನೆ ಟಿವಿನಲ್ಲೂ ಆಂಟಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನನಗೆ ಅವಾಗ ಇನ್ಫಾರ್ಮೇಶನ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ವೈರಸ್ ಇದು ಉಡೀಸ್. ನೀವು ಟೆನ್ಷನ್ ಆಗಬೇಕಾಗಿಲ್ಲ, ಈ ಕಾರ್ಯಕ್ರಮಕ್ಕೆ ಬರೋರು ಉಡೀಸ್ ಆಗ್ತಾರೆ. ಹಂಗಂತ ನಮಗೆ ಮಧ್ಯದಲ್ಲಿ ತಿಟ್ಲದ್ದು ಜಾಹೀರಾತುಗಳನ್ನ ಹಾಕ್ತೀವಿ. ನೀವು ರೊಚ್ಗೆದ್ಬಿಟ್ಟು ಏನಾದರೂ ಟಿವಿನ ಹೊಡೆದಾಕ್ಬಿಟ್ರೆ ಲಾಸ್ ಆಗೋದು ನಿಮಗಲ್ಲ, ನಿಮಗೆ. ಓಕೆ, ಈಗ ನಾವು ಮುಕ್ತ ಸೀರಿಯಲ್ ಥರ ಜಾಸ್ತಿ ಎಳೆಯೋದು ಬೇಡ. ಆಮೇಲೆ TN ಸೀತಾರಾಮ್ ಅವರು ಏನ್ರಪ್ಪ ನಮಗೆ ಕಾಂಪಿಟೇಷನ್ನಾ ಅಂತ ಸೀರಿಯಲ್ ಮಾಡೋದೇ ನಿಲ್ಲಿಸ್ಬಿಟ್ರೆ, ಅದಕ್ಕೆ ನಾವು ಸ್ಟ್ರೈಟಾಗಿ ಹೆಡ್ಲೈನ್ಸ್ ನೋಡಿಕೊಂಡು ಹಾಗೇ ಮನೆಗೆ ಹೋಗೋದು ಬೇಡ, ಸ್ಟ್ರೈಟಾಗಿ ವಾಪಸ್ ಬಂದ್ಬೋಣ. ಓಕೆ, ಪ್ಲೇ ಮಾಡ್ರು ಮುಖ ನೋಡ್ತಾ ಇದ್ದಾರೆ. ಬ್ರಹ್ಮಾಂಡ ಸ್ವಾಮಿಗಳು ದಿನ ಭವಿಷ್ಯ ಹೇಳ್ತಾರೆ, ಆದರೆ ಅವ್ರ ಭವಿಷ್ಯ ಹೇಗಿದೆ ಗೊತ್ತಾ? ಅದನ್ನ ಅವ್ರ ಬಾಯಿಂದಾನೆ ಹೇಳ್ತಾರೆ. ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಪವಾಡ ಮಾಡಕ್ ಹೋಗಿ ಜನಗಳ ಹತ್ರ ಬೇಜಾನ್ ವಂಚಿಸ್ಕೊಂಡ್ಬಿಟ್ರು ಬುರುಡೆ ಸ್ವಾಮಿಗಳು. ಇದಕ್ಕೆ ನಿತ್ಯಾನಂದ ಅವರು ಏನು ಹೇಳ್ತಾರೆ ಅದನ್ನ ತಿಳ್ಕೋಬೇಕು ಅಂತಂದ್ರೆ ನೀವು ವೆಯ್ಟ್ ಮಾಡಲೇಬೇಕು. ಇದು ಈ ಹೊತ್ತಿನ ಹಣೆ ಬರಹ. ಐ ಮೀನ್ ಹೆಡ್ ಲೈನ್ಸ್. ಶಾಂಪೂನೇ ಇದ್ದೆ ತಲೆ ತೊಳ್ಕೊಂಡ್ಬಿಟ್ಟೆ. ಅಬ್ಬಬ್ಬಬ್ಬಬ್ಬ, ಇತ್ತೀಚೆಗೆ ನಮ್ಮ ಟೈಮೇ ಸರಿ ಇಲ್ಲ. ಮಲ್ಕೊಂಡಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ, ಹೊಟ್ಟೆ ಹಸಿವಾಗಿದ್ದ ತಕ್ಷಣ ಊಟ ಮಾಡಬೇಕು ಅನ್ಸುತ್ತೆ. ಯಾಕೆ ಹಿಂಗೆ ಆಗ್ತಾ ಇದೆ? ಅಪ್ಪಿತಪ್ಪಿ ನಮ್ಮ ದೇವೇಗೌಡರ ಕಣ್ಣೇನಾದರೂ ನನ್ನ ಮೇಲೆ ಬಿದ್ದುಬಿಟ್ಟು, ಯಾವುದಕ್ಕೂ ನಮ್ಮ ಬ್ರಹ್ಮಾಂಡ ಸ್ವಾಮಿಗಳ ಹತ್ರ ಒಂದಷ್ಟು ತಾಯ್ತಗಳನ್ನು ಕಟ್ಟಿಸ್ಕೊಂಡ್ಬಿಡ್ಬೇಕು. ಬಟ್ ನಮ್ಮ ಬ್ರಹ್ಮಾಂಡ ಸ್ವಾಮಿಗಳು ಯಾವ ವಾಹಿನಿಯಲ್ಲಿ ವಾಯ್ಸ್ ಕೊಟ್ಕೊಂಡು ಮಳೆ ಹೊಡಿತಾ ಇದ್ದಾರೋ ಏನೋ. ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನ ಎಕ್ಕುಟ್ಟೋಗಿದೆಯಾ, ಕಿತ್ತೋಗಿದೆಯಾ? ಮತ್ತು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಕರಿ ಬೆಕ್ಕು ಅಡ್ಡ ಬಂದರೆ ಒಳ್ಳೆಯದಾ, ಬಿಳಿ ಬೆಕ್ಕು ಅಡ್ಡ ಬಂದರೆ ಒಳ್ಳೆಯದಾ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಓದ್ಕೊಂಡು ಸರ್ಟಿಫಿಕೇಟ್ ತೊಗೊಂಡಿರ್ತಕ್ಕಂಥ ಶ್ರೀ ಬ್ರಹ್ಮಾಂಡ ಸ್ವಾಮೀಜಿಗಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ. ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಮಾತಾಡಿಸಿ ಇದಕ್ಕೆಲ್ಲ ಪರಿಹಾರ ತಿಳ್ಕೊಳ್ಳೋಣ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಬ್ರಹ್ಮಾಂಡ ಸ್ವಾಮೀಜಿಗಳಿಗೆ. ಇವತ್ತಿನ ಭವಿಷ್ಯವನ್ನು ನಿಮ್ಮದೇ ಬಾಯಿಂದ ಹೇಳಬೇಕು, ಏನಾಗುತ್ತೆ ಅಂತ. ಮೋಚಿಸೋ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ರಿ ನೀವು. ಆಯಿತು, ಕೇಳ್ಕೊಳ್ಳಿ. ಇವತ್ತೇನಿದೆ ಅಂದರೆ ಈ ಪರಾಜಯ ನಾಮ ಸಂವತ್ಸರ, ಉದ್ದುದ್ರಾಯಣ, ಅವ್ರ ಅಜ್ಜಿ ಪಿಂಡದ ಮಾಸ. ಇವತ್ತು ಯಾರು ಬೇಕಾದ್ರೂ ತಿಥಿ ಇಟ್ಕೊಳ್ಳಿ, ಯಾರಿಗೇನು ಬೇಕಾದರೂ ಆಗ್ಬೋದು. ಆದರೆ ಯಾರಿಗೇನೇ ಕೆಡಕಾದರೂ ಅದಕ್ಕೆ ನಾನಂತೂ ಹೊಣೆಗಾರನಲ್ಲ. ಇದನ್ನು ಬೇಕಿದ್ರೆ ಬರೆದಿಟ್ಕೊಳ್ಳಿ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಗುರುಗಳು ಹೇಳಿದಾಗೆ ನೀವು ಚಾಚು ತಪ್ಪದೆ ಅದನ್ನು ಪಾಲಿಸಬೇಕು. ನಿಮ್ಗೇನಾದರೂ ಮರವಿನ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮ್ಮನೆ ಕ್ಯಾಲೆಂಡರ್ನಲ್ಲಿ ನೀವು ಬರೆದಿಟ್ಕೋಬಹುದು. ಅದು ಪೆನ್ನಲ್ಲಾದರೂ ಸರಿಯೇ, ಪೆನ್ಸಿಲಲ್ಲಾದರೂ ಸರಿಯೇ. ಬೆಟರ್ ನೀವು ಪೆನ್ಸಿಲ್ನಲ್ಲಿ ಬರ್ಕೊಂಡಿದ್ರೆ ಅದನ್ನು ಅಳಿಸ್ಬಿಟ್ಟು ಬೇರೆ ಏನಾದರೂ ಬರ್ಕೋಬಹುದು. ಗುರುಜಿ, ಈ ಸೈಕಲ್ ಗ್ಯಾಪ್ನಲ್ಲಿ ನೀವೊಂದು ಮಾತು ಹೇಳಿದ್ರಿ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಅದು ಹೇಗಿತ್ತು ಗೊತ್ತಾ? ಹೇಗಿತ್ತು? ಈ ದೇವಸ್ಥಾನಗಳ ಮುಂದೆ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ನಿಮ್ಮ ವಸ್ತುಗಳಿಗೆ ನಾವು ಜವಾಬ್ದಾರರಲ್ಲ ಅಂತ. ಆ ರೀತಿ ಇತ್ತು ಅಲ್ವಾ ಗುರುಜಿ? ಮತ್ತೆ ಅದನ್ನೆಲ್ಲ ಒತ್ತಿ ಕೇಳಬಾರ್ದು ನೀನು. ಅಶುಭ ಅದು. ಅಶುಭ ನನಗ ನಿಮ್ಗ? ಉಂಡಾ ಮೋಚಿಸ್ತೋ, ಕೇಳಿದ್ ನೀನಲ್ವೇ. ಅಶುಭ ನಿನಗಲ್ದೆ ನನಗ. ಈಗ ನನಗೊಂದು ಡೌಟು ಗುರುಜಿ. ಅಯ್ಯೋ, ಮತ್ತೆ ಡೌಟಾ ನಿಂದು? ಅಂದಾಗೆ ನಿನ್ನ ಹೆಸರೇನಮ್ಮ? ಚೌಡೇಶ್ವರಿ ಅಲ್ಲ, ನೀನು ಡೌಟೇಶ್ವರಿ. ಮಾತಿಗೆ ಮುಂಚೆ ಡೌಟು ಅಂದ್ಕೊಂಡು ನನ್ನ ಮೂಡ್ ಔಟ್ ಮಾಡಿಬಿಡ್ತೀರಾ ನೀವೆಲ್ಲ ಸೇರಿಕೊಂಡು. ನಮ್ಮ ಪ್ರೋಗ್ರಾಮ್ ಶುರು ಮಾಡೋದೇ ಲೇಟು, ಹುಯ್ಕೊಂಡು ಕೂತಿರ್ತೀರಾ. ಅದೇನು ಕೇಳಬೇಕೋ ಕೇಳಿ ಬೇಗ ಕೇಳೋದು ಆಮೇಲೆ. ಅದಕ್ಕಿಂತ ಮುಂಚೆ ಒಂದು ಕಾಲ್ ರೆಡಿ ಇದೆ, ನೋಡ್ಕೊಂಬರೋಣ. ಯಾರ್ದದು ಕಾಲು? ಬಲಗಾಲೋ ಎಡಗಾಲೋ? ಗುರುಗಳೇ, ಕಾಲು ಅಂದರೆ ಚಿಕನ್ ಲೆಗ್ ಪೀಸ್ ಅಲ್ಲ, ಅದು ಫೋನ್ ಕಾಲರು. ಅವರು ನಿಮ್ಮ ಜೊತೆ ಮಾತಾಡಬೇಕಂತೆ, ಅವ್ರ ಜೊತೆ ನೀವು ಮಾತಾಡಬೇಕಂತೆ. ಓಹೋ, ಆಗೋ, ಸರಿ ಮಾತಾಡಿಸಿ. ಅಂದಂಗೆ ಯಾರ್ದು ಫೋನ್ ಕಾಲು? ಮೇಲ್ದೋ ಫೀಮೇಲ್ದೋ? ವಾಯ್ಸ್ ಕೇಳಿಸ್ಕೊಳ್ತೀನಿ. ಹೆಲೋ, ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ಹೋಮಿಯೋಪತಿ ಅಂತ. ಓಹೋ, ಫಸ್ಟ್ ಕಾಲರೇ ಮೇಲ್ದಾ? ಆದಷ್ಟು ಬೇಗ ಮೇಲ್ ಹೋಗ್ಬಿಡ್ತಾರೆ ಬಿಡಿ. ಏನು ದರಿದ್ರವಾಗಿ ಮಾತಾಡ್ತೀರಾ ಗುರುಜಿ? ಏನು ಅವರು ಅಷ್ಟೊಂದು ಭವಿಷ್ಯ ಹಾಳಾಗೋಗಿದೆಯಾ? ಹಾಗಲ್ಲಮ್ಮ, ಅವರು ಜೀವನದಲ್ಲಿ ಆದಷ್ಟು ಬೇಗ ಮೇಲ್ ಬರ್ತಾರೆ ಅಂತ ಹೇಳಿದೆ ಅಷ್ಟೇ. ಓ ಹಾಗೆ. ಮೇಡಮ್, ನಾನು ಗುರುಗಳ ಜೊತೆ ಮಾತಾಡಬೇಕಿತ್ತು. ಮಾತಾಡಿ. ಅದಕ್ಕಿಂತ ಮುಂಚೆ ನಿಮ್ಮ TV ವಾಲ್ಯೂಮ್ನ ರಿಮೋಟಿಂದ ಕಮ್ಮಿ ಮಾಡ್ಕೊಳ್ಳಿ. ಮೇಡಮ್, ನಮ್ಮ ಮನೇಲಿ ಟಿವಿನೇ ಇಲ್ಲ, ಇನ್ನು ಸೌಂಡ್ ಎಲ್ಲಿಂದ ಬರಬೇಕು ಮೇಡಮ್? ಯಾಕೆ ಅಷ್ಟೊಂದು ಕಷ್ಟ ಇದೆಯಾ? ಎಲ್ಲಾದರೂ ಅಡ ಇಟ್ಬಿಟ್ರಾ? ಮಹಾತ್ಮ ಗಾಂಧಿ ಬಾರಲಿ ಮೇಡಮ್, ಒಂಥರ ಹಾಗೆ ಅಡ ಇಟ್ಬಿಟ್ಟಿದ್ದೀನಿ ಅಂತಾನೆ ತಿಳ್ಕೊಂಬಿಡಿ. ಓ ಹಾಗಾದ್ರೆ ಪಕ್ಕದ ಮನೆಯವ್ರದ್ದು TV ಇದೆಯಲ್ಲ, ಆ ಸೌಂಡನ್ನು ಸ್ವಲ್ಪ ಕಮ್ಮಿ ಮಾಡಕ್ಕೆ ಹೇಳಿ. ಸಿಕ್ಕಾಪಟ್ಟೆ ಸೌಂಡ್ ಇದೆ. ಹೋಮಿಯೋಪತಿ ಅವರೇ, ನಿಮ್ಮ ಹೆಸರು ಒಂಥರ ಡಿಫ್ರೆಂಟ್ ಆಗಿದೆ. ಹೇಗೆ ಬಂತು ನಿಮಗೆ ಈ ಹೆಸರು? ಮೇಡಮ್, ಕೆಲ್ಸಕ್ಕೆ ಹೋಗ್ದಲೆ ಮನೇಲಿರೋ ಹೆಂಗಸರನ್ನ ಏನಂತ ಕರೀತಾರೆ? ಹೌಸ್ ವೈಫ್ ಅಂತಾರೆ, ಕರೆಕ್ಟಾ? ಹೌಸ್ ವೈಫ್ ಅಂತಾರೆ. ಹೌದು. ಅದೇ ರೀತಿ
ಕೆಲ್ಸಕ್ಕೆ ಹೋಗ್ದಲೆ ಮನೇಲಿರೋ ಗಂಡಸ್ರನ್ನ ಏನಂತ ಕರೀತಾರೆ? ಹೋಮಿಯೋಪತಿ ಅಂತಾರೆ. ಡಾ ಮೊಚ್ತೋ, ನೀನು ಹೋಮಿಯೋಪತಿ ಅಲ್ಲ ಹೋಮೋಪತಿ. ಅದಕ್ಕೆ ನಾನು ಹೋಮಿಯೋಪತಿ ಅಂತ ನನ್ನ ಹೆಸರು ನಾನೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಮಿಸ್ಟರ್ ಹೋಮಿಯೋಪತಿ ಅವರೇ, ಹೋಮಿಯೋಪತಿ ಅವರೇ, ನಿಜವಾಗ್ಲೂ ನಿಮಗೆ ಇರೋ ಸಮಸ್ಯೆ ಆದರೂ ಏನು ಅದು ಗುರುಗಳ ಹತ್ರ ಹೇಳ್ಕೊಳ್ಳಿ, ಅವರು ಪರಿಹಾರ ಕೊಡ್ಬೋದು. ಗುರುಗಳೇ, ನಾನು ಲಾಸ್ಟ್ ಟೈಮ್ ನಿಮಗೆ ಕರೆ ಮಾಡಿದ್ನಾ? ನೀವು ಹೇಳಿದ್ರೆ ನನಗೆ ಆ ಮನೇಲಿರೋ ಶನಿ ಈ ಮನೆಗೆ ಹೋಗ್ತಾನೆ, ಈ ಮನೇಲಿರೋ ಶನಿ ಆ ಮನೆಗೆ ಹೋಗ್ತಾನೆ, ಅವಾಗ ನಿನ್ನ ಲೈಫು ತುಂಬ ಚೆನ್ನಾಗಿರುತ್ತೆ ಕಣ, ಕೂತ್ಕೊಂಡು ತಿನ್ಬೋದು ಅಂತ ಹೇಳಿದ್ರೆ ಗುರುಗಳೇ. ಹೌದು, ನಾನೇ ಹೇಳಿದ್ದೆ. ಈಗೇನು ಕೂತ್ಕೊಂಡು ತಿಂತಾ ಇದೆಯಾ ಅಥವಾ ಮಲ್ಕೊಂಡು ತಿಂತಾ ಇದೆಯೋ? ಅಯ್ಯೋ ಗುರುಗಳೇ, ಇವಾಗ ನನ್ನ ಲೈಫ್ ಲಾಂಗ್ ಕೂತ್ಕೊಂಡೇ ತಿನ್ನೋಂಗೆ ಆಗ್ಬಿಟ್ಟೈತೆ ಗುರುಗಳೇ. ಸಂತೋಷ. ಏನು ಗುರುಗಳೇ, ಏನು ಪವರ್ ಇದೆ ನಿಮ್ಮಲ್ಲಿ? ಅಯ್ಯೋ, ಆ ಪವರ್ ಸ್ಟಾರ್ಗೆ ಪವರ್ ಕೊಟ್ಟಿದ್ದು ನಾನೇ ಕಣಮ್ಮ. ಹೌದಾ ಗುರುಗಳೇ? ಈ ಮಾತನ್ನು ನಾನೇ ಹೇಳಿದ್ದು ಅಂತ ರಬ್ಬರ್ ಸ್ಟ್ಯಾಂಪಲ್ಲಿ ಒತ್ಬಿಟ್ಟು ಸೈನ್ ಹಾಕ್ಕೊಡಿ, ಪುನೀತ್ ಅವ್ರು ತೊಗೊಂಡು ಕೊಡ್ತೀನಿ. ಮೊದಲ ಕೆಲಸ ಮಾಡಿ ಮೇಡಮ್. ಇವ್ರು ಹೇಳಿದ್ರು ಲೈಫ್ ಲಾಂಗ್ ಕೂತ್ಕೊಂಡು ತಿನ್ಬೋದು ಅಂತ ಹೇಳಿದರು ಮೇಡಮ್. ನಾನು ಕೆಲ್ಸಕ್ಕೆ ಹೋಗ್ದಲೆ ದುಡ್ಡು ಅವತ್ತು ಬರುತ್ತೆ ಇವತ್ತು ಬರುತ್ತೆ ಅಂತ ಮನೇಲೇ ಕೂತ್ಕೊಂಡು ಚೆನ್ನಾಗಿ ತಿಂದು ಕೂತಿದ್ದೆ ಮೇಡಮ್. ನನ್ನ ಹೆಂಡತಿ ನೋಡ್ತಕ್ಕ ನೋಡಿ ಕೆಲ್ಸಕ್ಕೆ ಹೋಯ್ತೀವೋ ಹೋಗಲ್ವ ಅಂತ ಕೇಳ್ಬಿಟ್ಟು, ಮೇಡಮ್ ನನ್ನ ಹೆಂಡತಿ ನನ್ನ ಕಾಲೇ ಮುರಿದು ಹಾಕ್ಬಿಟ್ಟಲ್ಲ ಮೇಡಮ್. ಲೈಫ್ ಲಾಂಗ್ ಕೂತ್ಕೊಂಡು ತಿನ್ನೋ ಹಾಗೆ ಆಗ್ಬಿಟ್ಟೈತೆ ಮೇಡಮ್ ನನ್ನ ಜೀವನ. ಗುರುಗಳೇ, ಎಷ್ಟು ಬೇಗ ನೀವು ಪರಿಹಾರ ಕೊಟ್ಬಿಟ್ರಿ. ನಿಮ್ಮ ಬಾಯಿಗೆ 2 ಕೋಡ್ ಬೆಳೆ ತುರುಕಬೇಕು. ಇಲ್ಲಮ್ಮ, ಸ್ವಲ್ಪ ನಿನ್ನ ಕೈ ಎತ್ತೋ. ಹಾಂ, ಮೊದಲು ಕೈಗೆ ಬಳೆನ ತೊಟ್ಕೋ, ಆಮೇಲೆ ಬೇಕಾದ್ರೆ ನನಗೆ ಕೋಡಬಳೆ ತಿನ್ನಿಸ್ತೀಯೋ ಕೊಡ್ತೀಯೋ ಅದು ಬೇರೆ ವಿಷಯ. ಯಾಕೆಂದರೆ ಭಾರತೀಯ ನಾರಿ ಆದಮೇಲೆ ಈ ಥರ ಬಳೆ ಹಾಕ್ಕೊಳ್ಳೋದು ನಮ್ಮ ಆಚಾರ, ಅದನ್ನು ಮರಿಬಾರ್ದು ನಮ್ಮ ಸಂಸ್ಕೃತಿನ. ಅರ್ಥವಾಯ್ತೇ? ಓಕೆ ಗುರುಗಳೇ, ಈಗ ನಾವು ನೇರವಾಗಿ ಅದಕ್ಕೆ ಬಂದ್ಬಿಡೋಣ. ಯಾವುದಕ್ಕೆ? ಅದು ಫೋನ್ ಕಾಲರ್ಗೆ. ನಿನ್ನ ಎಲ್ಲ ಗ್ರಹಗತಿಗಳು ಚೇಂಜ್ ಆಗಿಬಿಟ್ಟು ಹೋಮಿಯೋಪತಿ ಆಗಿರೋದು ನೀನು. ಅಲ್ಲ, ನಾನು ಯಾವತ್ತಾದರೂ ನೀನು ಮನೇಲೇ ಕೂತ್ಕೊಂಡು ತಿನ್ನು ಅಂತ ಹೇಳಿದ್ನೇ. ಈಗಿನ ಕಾಲದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೇ ಕೂತ್ಕೊಂಡು ತಿನ್ನೋದು ಕಷ್ಟ. ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ. ನೋಡು, ಯಾವಾಗಲೂ ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಆವಾಗಲೇ ಕೂತ್ಕೊಂಡು ತಿನ್ನೋದಕ್ಕೆ ಸಾಧ್ಯ. ಅರ್ಥ ಮಾಡ್ಕೊ ನೀನು. ನೈಸ್ ಗುರುಗಳೇ, ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಒಳ್ಳೆ ನೀತಿ ಪಾಠನ ಹೇಳಿದ್ರಿ. ಜ್ಯೋತಿಷ್ಯನ ನಂಬ್ಕೊಂಡು ಮನೇಲೇ ಕೂತ್ಕೊಂಡ್ರೆ ಇನ್ನೂ ಪ್ರಯೋಜನ ಇಲ್ಲ, ಕಷ್ಟಪಟ್ಟು ದುಡಿದ್ರೇ ಕೂತ್ಕೊಂಡು ತಿನ್ನೋಕ್ಕಾಗೋದು ಅಂತ. ಗ್ರೇಟ್ ಗುರುಗಳೇ. ಆದರೂ ಗುರುಗಳೇ, ನನಗೊಂದು ಡೌಟು. ಈಗ ಗುರುಗಳೇ, ಬೇರೆಯವ್ರಿಗೆಲ್ಲ ಭವಿಷ್ಯವನ್ನು ನೀವು ಹೇಳ್ತೀರಿ, ಈಗ ನಿಮ್ಮ ಭವಿಷ್ಯದ ಬಗ್ಗೆ ಏನಾಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಗುರುಗಳೇ, ನಂದು ಸೇಮ್ ಡೌಟು ಗುರುಗಳೇ. ಮೋಚ್ತೋ ನೋಡಿ, ನೀವಿಬ್ಬರು ಫಸ್ಟು ನಿಮ್ಮ ತಲೆಗಳನ್ನ ಬ್ಲೀಚಿಂಗ್ ಪೌಡ್ರ್ ಹಾಕೊಂಡು ತೊಳ್ಕೊಂಬಿಡಿ. ಅಲ್ಲಮ್ಮ, ಈಗ ನೀನು ಒಂದು ಚಾನಲಿಂದ ಇನ್ನೊಂದು ಚಾನಲ್ಗೆ ಜಂಪ್ ಆದರೆ ಯಾವ ರೀತಿ ನಿನ್ನ ಭವಿಷ್ಯ ಚೇಂಜ್ ಆಗುತ್ತೋ ಸೇಮ್ ಟು ಸೇಮ್ ನಮ್ಮದು ಹಾಗೇನೆ. ಗೊತ್ತಾಯ್ತಾ? ಇಷ್ಟ್ರ ಮೇಲೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಅದಕ್ಕೆ ಸಪ್ರೇಟ್ ಫೀಸ್ ಕೊಡಬೇಕಾಗತ್ತೆ. ಇವೆಲ್ಲ ಸೀಕ್ರೆಟು, ಏನು ಕೇಳೋಕೆ ಹೋಗ್ಬೇಡ ನೀವು. ಯಾಕೆ ಗುರುಗಳೇ, ನೀವು ಸೀಕ್ರೆಟ್ ಹೇಳ್ಕೊಂಡ್ರೆ ಶನಿ ಹೆಗ್ಲೇರ್ಬಿಡ್ತಾನೆ ಅಂತ ಭಯನಾ? ಅಯ್ಯೋ, ಶುಭ ನುಡಿಯೋ ಸೋಮ ಅಂದರೆ ಗೂಬೆ ನೋಡೋ ಮಾಮ ಅಂದಂಗೆ ಆಯಿತು ನಿನ್ನ ಕತೆ. ಮೊದಲು ಲೈನ್ ಕಟ್ ಮಾಡಮ್ಮ, ಬ್ಯಾಕ್ಗ್ರೌಂಡಲ್ಲಿರೋ ಲೈನ್ ಕಟ್ ಮಾಡಿ. ಒಂದು ನಿಮಿಷ ಹೋಮಿಯೋಪತಿ ಅವರೇ, ನಂದೊಂದು ಡೌಟ್ ಇದೆ. ನಿಮ್ಮನೆ TV ಈ ಮಹಾತ್ಮ ಗಾಂಧಿ ಬಾರಲ್ಲಿದೆ ಅಂತ ಹೇಳಿದ್ರಲ್ಲ, ಅದು ಅಲ್ಲಿ ಯಾಕಿದೆ ಅಂತ ನಾವು ತಿಳ್ಕೊಬೋದಾ? ಈ ಟಿವಿಯಿಂದನೇ ಮೇಡಮ್ ಇಷ್ಟೆಲ್ಲ ಆಗಿತ್ತು. ಅದಕ್ಕೆ ಆ ಟಿವಿನೇ ತಗೊಂಡೋಗಿ ಬಾರಲ್ಲಿ ಅಡೆ ಇಟ್ಬಿಟ್ಟು ಒಂದು ಫುಲ್ಲು ಕ್ವಾರ್ಟರ್ ಬಾಟ್ಲ್ ತಂದ್ಬಿಟ್ಟು ಮನೇಲಿ ಮಾಡಿಕೊಂಡು ಟೆನ್ಷನ್ ಆದಾಗೆಲ್ಲ ಬಿಟ್ಕೊಂಡ್ಬಿಡ್ತೀನಿ ಮೇಡಮ್. ಬಿಟ್ಕೊಂಡು ಕೂತಿದ್ರೆ TV ವಾಪಸ್ ಬರಲ್ಲ. ಅರ್ಥ ಮಾಡ್ಕೋ, ಪ್ರಾರಬ್ಧವೇ. ನನ್ನ ಹೆಂಡತಿ ಡೈಲಿ ರುತ್ತ ಬಿದ್ದೋಳು ಗುರುಗಳೇ. ನನಗೆ ಸೀರಿಯಲ್ ನೋಡಬೇಕು, ಬೇಗ TV ತಗೊಂಬ ಮನೆಗೆ ಅಂತಾಳೆ ಗುರುಗಳೇ. ಅದಕ್ಕೆ ನೀವೇನಾದ್ರು ಒಂದು ಪೂಜೆ ಮಾಡಿಬಿಟ್ಟು ಬಾರಲ್ಲಿರೋ ನನ್ನ ಟಿವಿನ ಮನೆಗೆ ಬೇಗ ಬರೋಂಗೆ ಮಾಡಿಬಿಡಿ ಗುರುಗಳೇ. ಏನು ಪೂಜೆ ಮಾಡೋದು ನೀನು ಪಿಂಡ? ಆಗಲೇ ಹೇಳಿಲ್ವೇ ನಾನು, ಈ ಸ್ಮಶಾನಕ್ಕೆ ಹೋಗಿರೋ ಹೆಣ, ಬಾರ್ಗೆ ಹೋಗಿರೋ ಹಣ ಯಾವತ್ತೂ ವಾಪಸ್ ಬರಲ್ಲ ಅಂತ. ನನಗಂತೂ ಮಾತಾಡಿ ಸುಸ್ತಾಗ್ಬಿಟ್ಟಿದೆ. 1-2 ಬಕೆಟ್ ಚಕ್ಲಿ ಕೋಡ್ಬಳೆ ಎಲ್ಲ ತರ್ಸಮ್ಮ ಬೇಗ. ಓಕೆ ಹೋಮಿಯೋಪತಿ ಅವರೇ, ಈಗ ನಿಮ್ಮ ಹಣೆಯಲ್ಲಿ TV ಬರಬೇಕು ಅಂತಿದ್ರೆ ಖಂಡಿತ ಅದು ಬಂದೇ ಬರುತ್ತೆ ಮೇಡಮ್. ಅಷ್ಟರಲ್ಲಿ ನನ್ನ ಹೆಂಡತಿ ನನ್ನ ಹಣೆ ಬರನೇ ಚೇಂಜ್ ಮಾಡಿಬಿಡ್ತಾಳಲ್ಲ ಮೇಡಮ್. ಹಾಗಂತ ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಯಾವುದು ಬರೋದಿಲ್ಲ. ದುಡೀರಿ, ಹೋಗಿ TV ತನ್ನಿ. ಓಕೆ, ಈಗ ಗುರುಗಳು ತಿನ್ನೋ ಟೈಮು, ಅವರು ತಿನ್ನೋ ಕೂತ್ಕೊಂಡ್ಬಿಟ್ರೆ ಯಾವಾಗ ಹೇಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಈ ಕಾರ್ಯಕ್ರಮನ ಈ ಸೆಗ್ಮೆಂಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ಮತ್ತೆ ಭೇಟಿ ಆಗ್ತೀನಿ. ಓಕೆ, ಹೋಗೋಣವಾ ಹೋಟ್ಲಿಗೆ ತಿನ್ನೋಕ್ಕೆ? ಕಟ್ ಮಾಡ್ರು. ಊಟೀಸ್ನಲ್ಲಿ ಮುಂದೆ ಇದ್ದಿದ್ಯಪ್ಪ. ಅಷ್ಟೊತ್ತಿಗೆ ಆಶ್ರಮದಿಂದ ರಂಜಿತಾಯಿಂದ ಫೋನ್ ಬಂತು. ಸೊ ಬೆಳಗ್ಗೆ ನಾನು ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಸದ್ಯ ದೇವ್ರ ದೊಡ್ಡವನು, ಆದಷ್ಟು ಬೇಗ ನಿಮ್ಮನ್ನು ಬಸ್ ಹತ್ಬಿಟ್ಟು ಕಳಿಸ್ಬಿಟ್ಟವನೆ. ಇಲ್ಲದಿದ್ರೆ ಇನ್ನೂ ಏನೇನು ನೋಡಬೇಕಾಗಿತ್ತು ಈ ನಮ್ಮ ಕಣ್ಣುಗಳು. ಅದಕ್ಕೆ ನಾನು ಹೋಗಿದ ಕಡೆ ಎಲ್ಲ ಜನಗಳು ಸರಿಯಾಗಿ ನನಗೆ ಪೂಜೆ ಮಾಡೋದು. ಈ ತಂಪೊತ್ತಲ್ಲಿ ಯಾಕ್ರಿ ನೀವು ಗೌಡ್ರನ್ನ ನೆಸ್ಕೊತಾ ಇದ್ದೀರಿ? ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಹಂಗೆ ಸೇರಿಸ್ಬಿಡ್ತೀನಿ ನಾನು. ಅವ್ರು ಯಾಕ್ರಿ ಜ್ಞಾಪಕಕ್ಕೆ ಬಂದರು ನಿಮಗೆ? ನನಗೂ ಗೊತ್ತಿಲ್ಲ, ಹಂಗೆ ಸುಮ್ಮನೆ ಬಂದ್ಬಿಡ್ತು. ಹಂಗಾರೆ ಇನ್ನೇನು ಸೇರಿಸಿದ್ರು ಊಟ ಆಗಲ್ಲ ಅದು.